ಏನೋ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿ ಸ್ಟಾರ್ ಚಂದ್ರು ಅಬ್ಬರದ ಪ್ರಚಾರವನ್ನು ಮಂಡ್ಯದಲ್ಲಿ ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತಿದೆ, ಸ್ಟಾರ್ ಚಂದ್ರು ವರ್ಸಸ್ HD ಕುಮಾರಸ್ವಾಮಿ ಅವರ ನಡುವೆ ನಡೀತಾ ಇರುವಂತಹ ಚುನಾವಣೆ. ಕಾಂಗ್ರೆಸ್ ವರ್ಸಸ್ ಮೈತ್ರಿಕೂಟ. ಮದ್ದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರ. ಮದ್ದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಚಂದ್ರು ಅವರು ಉದಯ್ ಅಲ್ಲಿ MLA. ಅಲ್ಲಿ ಮದ್ದೂರಿನಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಚುನಾವಣೆಯ ಪ್ರಚಾರ ನಡೀತಾ ಇದೆ. ಅಲ್ಲಿ MLA ಉದಯ್, ಕಾಂಗ್ರೆಸ್ MLA. ಆಮೇಲೆ ಒಂದು ಕಾಲದಲ್ಲಿ SM ಕೃಷ್ಣ ಅವರ ಕ್ಷೇತ್ರ ಕೂಡ ಇದು ಆಗಿತ್ತು, ಮದ್ದೂರು ವಿಧಾನಸಭಾ ಕ್ಷೇತ್ರ. ಈ ವಿಧಾನಸಭಾ ಕ್ಷೇತ್ರದಿಂದಲೇ ಗೆದ್ದು ಅವರು ಮುಖ್ಯಮಂತ್ರಿ ಕೂಡ ಆಗಿದ್ದರು. ಹೃದಯಗಳು ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರೇ, ನಾನು ಇದೇ ಜಿಲ್ಲೆಯವನು, ಮಣ್ಣಿನ ಮಗ, ರೈತರ ಮಗ, ನಮ್ಮನೆ ಮಗ. ನಮ್ಮ ನಾಯಕರಾದ ಸಿದ್ದರಾಮಯ್ಯ ಸಾಹೇಬರು, DK ಸಾಹೇಬರು, ಚಲವಣ್ಣರು, ಉದಯರು ಎಲ್ಲ ಶಾಸಕರು ಕೂಡಿ ಒಮ್ಮತದಿಂದ ಅಭ್ಯರ್ಥಿ ಮಾಡಿದ್ದಾರೆ. ನಮ್ಮ ಸೇವೆ ಕಡೆ ಒಂದು ಅವಕಾಶ ಮಾಡಿಕೊಡಿ, ನಮ್ಮ ಸದಾ ನಿಮ್ಮ ಸೇವೆ ನಾನು ಸಿದ್ಧನಿರ್ತೇನೆ ಅಂತ ಹೇಳ್ತಾ, ನಮ್ಮ ಸರ್ಕಾರ ಬರೋದಕ್ಕಿಂತ ಮುಂಚೆ 5 ಗ್ಯಾರಂಟಿ ಕೊಟ್ಟಿತ್ತು. 5 ಗ್ಯಾರಂಟಿನ ಅನುಷ್ಠಾನಕ್ಕೆ ತಂದಿದೆ. ಅದೇ ರೀತಿ ಯಾವುದೇ ಕೆಟ್ಟ ಉದ್ದೇಶ ಇಟ್ಕೊಂಡು ಅಥವಾ ಕುಟುಂಬ ರಾಜಕಾರಣ ಹಿನ್ನೆಲೆ ಇಟ್ಕೊಂಡು ಇಲ್ಲಿ ರಾಜಕೀಯ ಮಾಡಲಿಕ್ಕೆ ಬಂದವರಲ್ಲ. ಅವರು ಒಂದು ಉದ್ಯಮ ಮಾಡ್ಕೊಂಡು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ, ಸಾವಿರಾರು ಜನರಿಗೆ ಉದ್ಯೋಗ ಕೊಟ್ಟಿದ್ದಾರೆ. ಇವತ್ತು ಅವರು ನಮ್ಮ ಜಿಲ್ಲೆಗೆ, ಬಡ ಜನರಿಗೆ ನಾನು ಒಂದಿಷ್ಟು ಸೇವೆ ಮಾಡಬೇಕು, ಸಹಾಯ ಮಾಡಬೇಕು ಅನ್ನುವಂಥ ಒಳ್ಳೆಯ ಉದ್ದೇಶ ಇಟ್ಕೊಂಡು ಬಂದಿದ್ದಾರೆ. ಅದ್ರ ಜೊತೆಗೆ ಇವತ್ತು ಕಾಂಗ್ರೆಸ್ ಪಕ್ಷ ಹಿಂದೆ ವಿಧಾನಸಭಾ ಚುನಾವಣೆಗೂ ಮುನ್ನ ಏನು ಭರವಸೆಗಳನ್ನ ಕೊಟ್ಟಿತ್ತು ಅವೆಲ್ಲ ಚಾಚು ತಪ್ಪದೆ 100ಕ್ಕೆ 100 ಇವತ್ತು ಈಡೇರಿಸಿದೆ. ಮತ್ತು ಅಭಿವೃದ್ಧಿಗೂ ಕೂಡ ಈಗ ಯಾರು ಹಿಂದೆ ಮಾಡದಿದ್ದಂಥ ಏನು ಕೃಷಿ ವಿಶ್ವವಿದ್ಯಾಲಯವನ್ನು ಯಾರೂ ಕೂಡ ಹಿಂದೆ ಇಷ್ಟು ವರ್ಷಗಳ ಕಾಲ ಮಾಡಿರಲಿಲ್ಲ, ನಮ್ಮ ಸರ್ಕಾರ ಈ ಜಿಲ್ಲೆಗೆ ಕೊಟ್ಟಿದೆ. ಮತ್ತು ಇವತ್ತು ನಮ್ಮ ಮೈಸೂರು ಕಾರ್ಖಾನೆಯನ್ನು, ಹೊಸ ಕಾರ್ಖಾನೆ ನಿರ್ಮಾಣ ಮಾಡಲಿಕ್ಕೆ ವಿಶೇಷವಾದ ಅನುದಾನವನ್ನು ಕೂಡ ಕೊಟ್ಟಿದೆ. ಈಗಾಗಲೇ ನೀರಾವರಿ ಇಲಾಖೆಗೆ 1000ಕ್ಕೂ ಹೆಚ್ಚು ಕೋಟಿ ಅನುದಾನ. ಟೈಮಿಂಗ್ ಸ್ವಲ್ಪ ಅಡ್ಜಸ್ಟ್ ಆಗಬೇಕು. ಟೈಮಿಂಗ್ ಭಾಳ ಶಾರ್ಟ್ ಇದೆ. ಅವ್ರಿಗೆ ಬೇರೆ ಸ್ಟೇಟ್ಗಳಲ್ಲೆಲ್ಲ ಭಾಳ ಒತ್ತಡ ಇದೆ. ನಾವು ಒಂದು ಅವಕಾಶ ಒಂದಿನ ಬರಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ. ಲೋಕಸಭಾ ಚುನಾವಣೆಯ ಫಲಿತಾಂಶ ವಿಚಾರವಾಗಿ ಸಚಿವರಿಗೆ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ಗೆಲ್ಲಿಸಿಕೊಂಡು ಬರಲಿಲ್ಲ ಅಂತಂದರೆ ಅಭ್ಯರ್ಥಿಗಳನ್ನು ಅವರು ತಮ್ಮ ಸ್ಥಾನವನ್ನು ತ್ಯಜಿಸಬೇಕಾಗತ್ತಾ? ಯಾಕೆ ಈ ಪ್ರಶ್ನೆ ಮೂಡ್ತಾ ಇದೆ ಅಂತಂದರೆ, ಸಚಿವರೊಬ್ಬರು ಯಾದಗಿರಿಯಲ್ಲಿ ಕೊಟ್ಟಂಥ ಒಂದು ಹೇಳಿಕೆ, ಲೀಡ್ನಲ್ಲಿ ಗೆಲ್ಲಿಸಲಿಲ್ಲ ಅಂತಾರೆ ನಾನು ಕುರ್ಚಿಯನ್ನು ಬಿಟ್ಕೊಡ್ಬೇಕಾಗತ್ತೆ ಅಂತ ಹೇಳಿ ಸಚಿವರಾಗಿರುವಂಥ ದರ್ಶನಾಪುರ ಅವರು ಯಾದಗಿರಿಯಲ್ಲಿ ಮಾತನಾಡಿದ್ದಾರೆ. ರಾಯಚೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕುಮಾರ್ ನಾಯಕ್ ಅವರನ್ನು ಗೆಲ್ಲಿಸ್ಕೊಂಡು ಬರುವಂತಹ ಜವಾಬ್ದಾರಿ ಶರಣಬಸಪ್ಪ ದರ್ಶನಾಪುರ ಅವರ ಮೇಲೆ ಇದೆಯಾ ಅನ್ನುವ ಪ್ರಶ್ನೆ. ಟಾಸ್ಕನ್ನು ಕೊಟ್ಟಿದೆ ಕಾಂಗ್ರೆಸ್ ಹೈಕಮಾಂಡ್. ಪ್ರತಿಯೊಬ್ಬ ಸಚಿವರಿಗೂ ಕೂಡ ಯಾವ ಜಿಲ್ಲೆಯ ಉಸ್ತುವಾರಿಗಳಿದ್ದಾರೋ ಅವರ ಹೆಗಲಿಗೆ ಹೊರಿಸಲಾಗಿದೆ ಹೊಣೆಯನ್ನು ಗೆಲ್ಲಿಸಿಕೊಂಡು ಬರುವ ವಿಚಾರವಾಗಿ. ಹಾಗಾಗಿ ಲೋಕಸಭಾ ಚುನಾವಣೆಯ ಬಳಿಕ ಕುರ್ಚಿಗೆ ಕಂಟಕ ಆಗುತ್ತಾ? ಅದು ರಿಸಲ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ವೇಳೆ ತಮ್ಮ ಉಸ್ತುವಾರಿ ಕ್ಷೇತ್ರದಲ್ಲಿ ಅಭ್ಯರ್ಥಿ ಗೆದ್ದಿದೆ ಆದರೆ ಇವರ ಕುರ್ಚಿ ಸೇಫ್, ಇಲ್ಲ ಅಂದರೆ ಸಂಕಷ್ಟನಾ? ಏನು ಮಾತಾಡಿದ್ದಾರೆ ಕೇಳ್ಕೊಂಬಾಣ ಬನ್ನಿ. ಆ ಕುರ್ಚಿ ಅವ್ರಿಗೆ ಬಿಟ್ಟು ಬಿಡ್ಬೇಕು. ಏನು ಇರಲ್ಲ, ನಾವೇ ಲೀಡ್ ಕೊಟ್ಟಿಲ್ಲ ಅಂದ್ರೆ ಅಲ್ಲಿ ಹೋಗಿ ಏನು ಮಾರಿತ್ತು ಸರ್. ಕರೆಯಾದ್ರೆ ನಮ್ಮ ಮಂತ್ರಿ ಕೊಡೋಡ 20,000 ಲೀಡ್ ಕೊಟ್ರಿ, ನೀವು ನಿಮ್ಮ ಎಲೆಕ್ಷನ್ ಮಾಡ್ಕೊಂತೀರಿ, ಮಂದಿ ಎಲೆಕ್ಷನ್ ಮಾಡಂಗಿಲ್ಲ ಅನ್ನೋ ಒಂದು ಭಾವನೆ ಬರ್ತದೆ. ಮತ್ತೆ ಈ ಸರ್ತಿ ಲೀಡ್ ಕೊಡಲಿಲ್ಲ ಅಂದ್ರೆ ಬಹಳ ಕಷ್ಟ ಆಗ್ತದೆ. ಅದಕ್ಕಾಗಿ ನಿಮ್ ಎಲ್ಲರಲ್ಲಿ ನಮ್ಮ ಮುಖಂಡರಲ್ಲಿ ಕೈ ಜೋಡಿಸಿ ಕೇಳ್ಕೊಳ್ತೀನಿ, ಇವತ್ತು ಕೇವಲ ರಾಯಚೂರು ಲೋಕಸಭಾ ಕ್ಷೇತ್ರ MP ಎಲೆಕ್ಷನ್ ಅಲ್ಲ, ನಿಮ್ಮ ಶಕ್ತಿ ಸುರಪುರದಾಗೂ ತೋರಿಸ್ತಕ್ಕಂಥ ಕೆಲಸ ಮಾಡಿ ಇವತ್ತು ರಾಜಾ ವೇಣುಗೋಪಾಲ್ ನಾಯ್ಕ ಅವ್ರಿಗೆ ಗೆಲ್ಲಿಸ್ತಕ್ಕಂಥ ಕೆಲಸ ತಾವೆಲ್ಲರೂ ಮಾಡುವಂತ ತಮ್ಮ ಕೈ ಮುಗಿದು ನನ್ನ ಮಾತನ್ನು ಮುಗಿದು ಜೈಲಿದೆ. ಲೀಡ್ ಬದಲಂದ್ರೆ ಆ ಕುರ್ಚಿ ಅವ್ರಿಗೆ ಬಿಟ್ಟು ಬಿಡ್ಬೇಕು. ಏನು ಇರಲ್ಲ, ನಾವೇ ಲೀಡ್ ಕೊಟ್ಟಿಲ್ಲ ಅಂದ್ರೆ ಅಲ್ಲಿ ಹೋಗಿ ಏನು ಮಾರಿತ್ತು ಸರ್. ಕರೆಯಾದ್ರೆ ನಮ್ಮ ಮಂತ್ರಿ ಕೊಡೋಡ 20,000 ಲೀಡ್ ಕೊಟ್ರಿ, ನೀವು ನಿಮ್ಮ ಎಲೆಕ್ಷನ್ ಮಾಡ್ಕೊಂತೀರಿ, ಮಂದಿ ಎಲೆಕ್ಷನ್ ಮಾಡಂಗಿಲ್ಲ ಅನ್ನೋ ಒಂದು ಭಾವನೆ ಬರ್ತದೆ. ಏನೋ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿ ಸ್ಟಾರ್ ಚಂದ್ರು ಅಬ್ಬರದ ಪ್ರಚಾರವನ್ನು ಮಂಡ್ಯದಲ್ಲಿ ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತಿದೆ, ಸ್ಟಾರ್ ಚಂದ್ರು ವರ್ಸಸ್ HD ಕುಮಾರಸ್ವಾಮಿ ಅವರ ನಡುವೆ ನಡೀತಾ ಇರುವಂತಹ ಚುನಾವಣೆ. ಕಾಂಗ್ರೆಸ್ ವರ್ಸಸ್ ಮೈತ್ರಿಕೂಟ. ಮದ್ದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರ. ಮದ್ದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಚಂದ್ರು ಅವರು
ಉದಯ್ ಅಲ್ಲಿ MLA. ಸೊ ಅಲ್ಲಿ ಮದ್ದೂರಿನಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಚುನಾವಣೆಯ ಪ್ರಚಾರ ನಡೀತಾ ಇದೆ. ಅಲ್ಲಿ MLA ಉದಯ್, ಕಾಂಗ್ರೆಸ್ MLA. ಆಮೇಲೆ ಒಂದು ಕಾಲದಲ್ಲಿ SM ಕೃಷ್ಣ ಅವರ ಕ್ಷೇತ್ರ ಕೂಡ ಇದು ಆಗಿತ್ತು, ಮದ್ದೂರು ವಿಧಾನಸಭಾ ಕ್ಷೇತ್ರ.